ಸಂತರು ದಾರ್ಶನಿಕರು ಇಡೀ ಮಾನವ ಕುಲಕ್ಕೆ ಆದರ್ಶನೀಯ. ಸಿರಗುಪ್ಪಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಡೆದ ಸಂತ ದಾಸ ಶ್ರೇಷ್ಠ ಶ್ರೀ ಕನಕದಾಸರ 538ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಶಾಸಕ ಬಿ.ಎಂ. ನಾಗರಾಜ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ದಾರ್ಶನಿಕರು ಆಯಾ ಕುಲಗಳಿಗೆ ಆಯ್ಕೆ ಮಾಡಿಕೊಂಡಿರುವುದನ್ನು ದುರದೃಷ್ಟಕರವೆಂದು ಹೇಳಬಹುದಾಗಿದೆ. ಸಂತರು, ದಾಸರು, ಆದರ್ಶ ಪುರುಷರು ಇಡೀ ಮಾನವ ಜನಾಂಗಕ್ಕೆ ಗುರುಗಳಾಗಿರುತ್ತಾರೆ. ಆದ್ದರಿಂದ ನಾವೆಲ್ಲರೂ ಅವರಿಗೆ ಗೌರವ ಸಲ್ಲಿಸುವ ಮೂಲಕ ಅವರ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ಹೋಗಬೇಕೆಂದು ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳು ಆಚರಣಾ ಸಮಿತಿಯ ಅಧ್ಯಕ್ಷೆ ತಹಸೀಲ್ದಾರ್ ಗೌಸಿಕ್ ಬೇಗಂ ಅವರು ಮಾತನಾಡಿ, ಭಕ್ತಿಗೆ ಹೆಸರಾದ ನಮ್ಮ ಕನಕದಾಸರು ಕೆತ್ತಿ ಘರಾಣಿಗಳಿಂದ ನಡೆಯುವ ಯುದ್ಧಗಳನ್ನು ತೊರೆದು ಸಮಾಜದಲ್ಲಿ ಉಂಟಾಗುವ ಅಡೆತಡೆಗಳನ್ನು ಹೋಗಲಾಡಿಸಲು ಭಕ್ತಿಯ ಮಾರ್ಗವೆಂದು ತಿಳಿದಿದ್ದು, ಅವರು ಎಲ್ಲರಿಗೂ ಭಕ್ತಿಯಿಂದ ದೊರೆಯುವ ಸಮಾನತೆಯ ಹಾದಿಯನ್ನು ಹಿಡಿದರು ಎಂದು ತಿಳಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ವಧರ್ಮೀಯ ಸಂಘದ ಗೌರವಾಧ್ಯಕ್ಷ ಬಿ.ಎಂ. ಸತೀಶ್ ಅವರು ಮಾತನಾಡಿ, 15ನೇ ಶತಮಾನದ ದಾಸ ಪರಂಪರೆಯಲ್ಲಿ ಹಲವಾರು ದಾಸ ಪಂಡಿತರಿದ್ದರು. ಜಾತಿ ಪದ್ಧತಿಗಳ ವಿರುದ್ಧ ತಮ್ಮ ದಾಸ ಸಾಹಿತ್ಯದ ಕೀರ್ತನೆಗಳ ಮೂಲಕ ಜಾಗೃತಿ ಮೂಡಿಸಿದ ಶ್ರೀ ಕನಕದಾಸರು ಇಂದಿಗೂ ಜನಮಾನಸದಲ್ಲಿದ್ದಾರೆಂದರು. ಸಮಾಜ ಸೇವಕ ಟಿ. ಧರಪ್ಪ ನಾಯಕ್ ಮಾತನಾಡಿ, ಕನಕದಾಸರೆಂದರೆ ಪ್ರೀತಿ, ಸಮಾನತೆ ಹಾಗೂ ಭಗವಂತನು ಎಲ್ಲರಲ್ಲಿಯೂ ಇದ್ದಾರೆಂದು ದೇವರು ಇರುವಿಕೆಯನ್ನು ಸಮಾಜಕ್ಕೆ ಗೊತ್ತುಪಡಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆಂದರು. ಕಾರ್ಯಕ್ರಮದಲ್ಲಿ ಕನಕದಾಸರ ಜೀವನ ಚರಿತ್ರೆಯ ವಿಶೇಷ ಉಪನ್ಯಾಸ ನೀಡಿದ ಯು. ಚಂದ್ರಶೇಖರ್ ವಕೀಲರು, ಪದಗಳಿಗೆ ಸಿಗದ, ಸಾಹಿತ್ಯಕ್ಕೆ ಸಿಲುಕದ, ಸಮಾಜದ ಉದ್ಧಾರಕ್ಕಾಗಿ ಸಿರಿತನವನ್ನು ಬಿಟ್ಟುಕೊಟ್ಟ, ಭಕ್ತಿಯ ಮಾರ್ಗದ ಮೂಲಕ ಮೇಲು ಕೀಳರಿಮೆಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದ ಸಂತ ದಾಸ ಶ್ರೇಷ್ಠರಾಗಿದ್ದಾರೆಂದು ವಿವರಿಸಿದರು. ಕೈವಲ್ಯಾನಂದ ಸ್ವಾಮೀಜಿ ಮತ್ತು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ದೊಮ್ಮೂರು ಸೋಮಪ್ಪ ಮಾತನಾಡಿದರು. ತಾಲೂಕು ಕ್ರೀಡಾಂಗಣದಿಂದ ಕಾರ್ಯಕ್ರಮದ ವೇದಿಕೆಯವರೆಗೂ ಕನಕದಾಸರ ಬೃಹತ್ ಭಾವಚಿತ್ರಗಳ ಮೆರವಣಿಗೆ ನಡೆಯಿತು. ಸುಮಂಗಳಿಯರು ಕಳಸವನ್ನ ಹೊತ್ತು ನಡೆದು ಮೆರಗು ತಂದರು. ಚಿನ್ನರು, ಮಹನೀಯರು ವೇಷಭೂಷಣಗಳನ್ನು ತೊಟ್ಟು ಮೆರವಣಿಗೆಯಲ್ಲಿ ನೆರೆದವರನ್ನು ಆಕರ್ಷಿಸಿದರು. ಜಾತಿ ಜನಾಂಗದ ಒಂದು ದಾರ್ಶನಿಕರು ಏನಿದ್ದಾರೆ, ನಾವು ಪ್ರತಿಯೊಬ್ಬರನ್ನ ಕೆಲವೊಂದು ಕುಲಗಳಿಗೆ ಆರಿಸ್ಕೊಂಬಿಟ್ಟಿವಿ. ಉದಾಹರಣೆಗೆ ವಾಲ್ಮೀಕಿನ ನಮ್ಮ ನಾಯಕರು, ಈಗ ಕನಕದಾಸನ ನಮ್ಮ ಕುರುಬರು, ಈ ರೀತಿ ದಾರ್ಶನಿಕರನ್ನೆಲ್ಲರನ್ನ ಜಾತಿಗೆ ಮಾತ್ರ ನಾವು ಸೀಮಿತ ಮಾಡೀವಿ. ಅಂಬೇಡ್ಕರ್ ವಿಚಾರವಾದಂತಾದ್ರೂ ಕೂಡ ಭಾಳಷ್ಟು ನಾವು ಎಲ್ಲರಿಗೂ ಹೇಳಬೇಕಾಗುತ್ತೆ. ಆದರೂ ಕೂಡ ಅವ್ರನ್ನ ಕೂಡ ನಾವು ಒಂದು ಜಾತಿಗೆ ಸೀಮಿತ ಮಾಡ್ಕೊಂಡಿರೋದು ನಮ್ಮ ದುರದೃಷ್ಟ ಅಂತಂದರೆ ನಾನು ಭಾವಿಸ್ತೀನಿ. ನಾವು ವೇದಿಕೆಗಳ ಮುಖಾಂತರ ಭಾಳಷ್ಟು ಕನಕದಾಸರ ಬಗ್ಗೆ ಎಲ್ಲ ನಮ್ಮ ಚಂದ್ರಶೇಖರ್ ಅವರು ಭಾಳ ಹೇಳಿದ್ರು. ಇನ್ನು ಬಿಟ್ಟರೆ ಅವ್ರು ಇನ್ನೂ 2 ದಿವಸ ಮಾತಾಡ್ತಿದ್ರೇನಪ್ಪ. ಕೆಲವೊಂದು ಅವಕಾಶಗಳು ಪ್ರತಿಭಾವಂತರಿಗೆ ಕೊಡಬೇಕು. ಕೆಲವು ವೇದಿಕೆಗಳಿಗೆ ಅವ್ರಿಗೆ ಸೀಮಿತ ಮಾಡಬಾರ್ದು. ಕೆಲವು ಕಡೆಗೆ ಅಲ್ಲೆಲ್ಲೆಲ್ಲ ವೇದಿಕೆಗಳಿಗೆ ಕೊಟ್ಟರೆ ಒಳ್ಳೆ ಭಾಷಣಕಾರರಾಗ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ನಮ್ಮ ಧರಪ್ಪರು ಕೂಡ ಭಾಳ ಚೆನ್ನಾಗಿ, ಅದಕ್ಕಾಗಿಯೇ ನಾನು ರಿಕವರ್ ಆಗಿ ಮೊಟ್ಟ ಮೊದಲನೇ ವೇದಿಕೆಯನ್ನು ನಾನು ಹಂಚ್ಕೊಳ್ತಿರೋದು. ಭಗವಂತ ಇವತ್ತಿನ ದಿನ ಕನಕದಾಸ ಅಂದ್ರೇ ಪ್ರೀತಿ, ಕನಕದಾಸ ಅಂದ್ರೇ ಸಮಾನತೆ. ಆ ದಿನಗಳಲ್ಲಿ ಇವತ್ತು ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ಲೆಜೆಂಡ್ ಅಥವಾ ಒಬ್ಬ ತತ್ವಜ್ಞಾನಿನ ಅಥವಾ ಒಬ್ಬ ಇತಿಹಾಸಕಾರರನ್ನ ನಾವು ಒಬ್ಬೊಬ್ಬರು ಒಂದೊಂದು ನಾವು ಓದಿದಾಗ ಒಬ್ಬೊಬ್ಬ ವ್ಯಕ್ತಿಗೆ ಅವರವರ ದೃಷ್ಟಿಕೋನಲ್ಲಿ ಅವ್ರು ಅರ್ಥ ಆಗ್ತಾರೆ. ಹೀಗೆ ಇವತ್ತಿನ ದಿನ ಕನಕದಾಸರು ಖಡ್ಗವನ್ನ ಹಿಡಿದು ಸಾಮ್ರಾಜ್ಯವನ್ನು ಆಳ್ಬೇಕಾದ ಕನಕದಾಸರಿಗೆ ಪರಮಾತ್ಮನ ಒಂದು ವಿಧಿನೇ ಬೇರೆ ಇತ್ತು. ಅವರಿಗೆ ತಂಬೂರಿ ಕೈಯ ಕೊಟ್ಟ. ಹೀಗೆ ಕನಕದಾಸ ಅಂದ್ರೆ ಇವತ್ತಿನ ದಿನ ಅವತ್ತು ನಮ್ಮ
ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಹರಿಭಕ್ತರಿಗೆ ಮತ್ತೆ ಹರಭಕ್ತರಿಗೆ, ಶಿವನ್ ಭಕ್ತರಿಗೆ ಮತ್ತೆ ಕೃಷ್ಣ ಭಕ್ತರಿಗೆ ಫೈಟ್. ಇವತ್ತಿನ ದಿನ ನಮ್ಮ ಕನಕದಾಸರ ಒಂದು ಅಂಕಿತ ನಾಮ, ಅವರ ಕೀರ್ತನೆಗಳಲ್ಲಿ ಏನಪ್ಪಾ ಅಂದ್ರೆ ಆದಿಕೇಶವ ಅಂತ. ಇವತ್ತು ಕೇಶವ ಅಂದ್ರೆ ಕೃಷ್ಣ, ಆದಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಆದಿದೇವ ಅಂದ್ರೆ ಶಿವ. ಅವತ್ತಿನ ದಿನ ಯಾರು ಜಗಳ ಮಾಡ್ಕೋಬಾರ್ದಂತ ಅವತ್ತಿನ ದಿನನೇ ಸಮಾನತೆ ಬಗ್ಗೆ ಹೇಳಿದ್ರು. ಇಂದನೇ ನಮ್ಮ ಕನಕದಾಸರವರು ಯುದ್ಧಗಳನ್ನು ತೊರೆದು, ಕತ್ತಿಗಳನ್ನು ತೊರೆದು ಮತ್ತು ದುರಾಣಿಗಳನ್ನು ತೊರೆದು ಭಕ್ತಿ ಕಡೆ ಒಲಿದಾಗ ಅವರಿಗೆ ಗೊತ್ತಾಗಿದ್ದು ಸಮಾನತೆ, ಸಾಮಾಜಿಕ ಅಡುಕುತೊಡಕುಗಳು. ಈ ಒಂದು ಸಾಮಾಜಿಕ ಅಡುಕುತೊಡಕುಗಳನ್ನು ಹೋಗಲಾಡಿಸಲು ಅವರು ಭಕ್ತಿಯ ಮಾರ್ಗವನ್ನು ತಳೆದಿರುತ್ತಾರೆ. ಆ ಮಾರ್ಗದಲ್ಲಿ ಎಷ್ಟು ಸುಖವಿದೆ, ಸಮಾಜ ವರ್ಗದ ಜನರಿಗೆ ಎಷ್ಟು ನಮ್ಮ ದೇಶದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು, ಆ ಕಷ್ಟಗಳನ್ನು ಹೋಗಲಾಡಿಸುವುದರಲ್ಲಿ ತಾವು ತಮ್ಮ ಭಕ್ತಿಯ ಒಂದು ರೂಪದಲ್ಲಿ ಭಕ್ತಿಯನ್ನು ಆಚರಿಸಿ ದೇವರನ್ನು ಒಲಿಸಿಕೊಂಡು, ಯಾಕಂದರೆ ದೇವರು ಕೇವಲ ಬೇಕಾದವರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲರಿಗೂ ಆಗಿದೆ. ಎಲ್ಲರೂ ಭಕ್ತಿಯಲ್ಲಿ ಸಮಾನರಾಗಿರಬೇಕು, ಸಮಾಜದಲ್ಲಿ ಸಮಾನರಾಗಿರಬೇಕು, ಸಮಾಜದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶಗಳನ್ನು ಸಿಗಬೇಕಂತ ಹೇಳಿ ಇಲ್ಲಿ. ಇದೇ ವೇಳೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕೆ ಮಲ್ಲಿಕಾರ್ಜುನ್, ನಗರ ಸಭೆಯ ಸದಸ್ಯ ಎಚ್ ಗಣೇಶ್, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಎನ್ ಕರಿಬಸಪ್ಪ ಸೇರಿದಂತೆ ಸರ್ವ ಧರ್ಮೀಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ನಾಯಕ್, ಸಿರಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.